ಯಾರೋ ಕಿಡಿಗೇಡಿಗಳ ದುಷ್ಕೃತ್ಯದಿಂದಲೋ ಅಥವಾ ದಾರಿಹೋಕರು ಬೀಡಿ ಸಿಗರೇಟ್ ಸೇದುವ ಸಮಯದಲ್ಲಿ ಹೊತ್ತಿದ ಬೆಂಕಿಯಿಂದಲೋ ರಸ್ತೆ ಬದಿಯಲ್ಲಿ ಹಾಕಲಾದ ದನದ ಕೊಟ್ಟಿಗೆಗೆ ಗೊಬ್ಬರದ ತಿಪ್ಪೆಗುಂಡೆಗಳಿಗೆ ಬೆಂಕಿ ತಗುಲಿದ ಘಟನೆಯೊಂದು ಸಿರುಗುಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ನಾಡಂಗ ಗ್ರಾಮದಲ್ಲಿ ಸೋಮವಾರ ಸಾಯಂಕಾಲದ ವೇಳೆ ಜರುಗಿದೆ. ಗ್ರಾಮದಿಂದ ವೆಂಕಟಾಪುರ ಗ್ರಾಮಕ್ಕೆ ತೆರಳುವ ರಸ್ತೆಯ ಬದಿಯಲ್ಲಿ ಎರಡೂ ಬದಿಯಲ್ಲಿ ಕೂಡ ಹಾಕಿರುವಂತಹ ತಿಪ್ಪೆಗುಂಡಿಗಳಿಗೆ ತಗುಲಿದ ಬೆಂಕಿಯನ್ನು ಗ್ರಾಮಸ್ಥರು ಆರಿಸಲು ಮುಂದಾಗಿದ್ದಾರೆ. ಆದರೆ ಬನಗುಡುತ್ತಿರುವ ಬೇಸಿಗೆಯಿಂದ ಕೆಲವೇ ಸಮಯದಲ್ಲಿ ಸುತ್ತಮುತ್ತಲಿನ ಪ್ರದೇಶವೆಲ್ಲ ಹರಡಿದ ಬೆಂಕಿಯು ಗಾಳಿಯೊಂದಿಗೆ ಸೇರಿ ತನ್ನ ಕೆನ್ನಾಲಿಗೆಯನ್ನು ಚಾಚಿದ್ದರಿಂದ ಭಯಸ್ಥರಾದ ಗ್ರಾಮಸ್ಥರು ಅಗ್ನಿಶಾಮಕ ಘಟಕಕ್ಕೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ನಗರದಲ್ಲಿರುವ ಅಗ್ನಿಶಾಮಕ ವಾಹನ ತಾಲೂಕಿನ ಬೇರೊಂದು ಗ್ರಾಮಕ್ಕೆ ತೆರಳಿದ್ದರಿಂದ ಪಕ್ಕದ ಸಿಂಧನೂರು ತಾಲೂಕಿನಿಂದ ತಡವಾಗಿ ಆಗಮಿಸಿದರು. ಸ್ಥಳೀಯರ ಆಸರೆಯೊಂದಿಗೆ ಚಾಕಚಕ್ಯತೆಯಿಂದ ಸಿಂಧನೂರು ಗ್ರಾಮ ಅಗ್ನಿಶಾಮಕ ಠಾಣಾಧಿಕಾರಿ ಬಿ ಪೋಲಪ್ಪ, ಚಾಲಕ ವಾಚಪ್ಪ, ಸಿಬ್ಬಂದಿಗಳಾದ ರವಿ ಚಂದಾವರಿ, ಮೌನೇಶ್ ಸೇರಿದಂತೆ ಇತರರು ಕೂಡ ಈ ತಂಡ ಬೆಂಕಿಯನ್ನು ನಂದಿಸಿ ಮುಂದಾಗುವ ಅನಾಹುತವನ್ನು ತಪ್ಪಿಸಿದ್ದಾರೆ. ಬೆಂಕಿ ಅವಘಡದಿಂದಾಗಿ ಗ್ರಾಮದ ರೈತರಾದ ಆನಂದಪ್ಪ, ರಾಮಲಿಂಗಪ್ಪ ಎಂಬ ಈ ರೈತರ ಕೊಟ್ಟಿಗೆಗೆ ಅಂದರೆ ಗೊಬ್ಬರದ ತಿಪ್ಪೆಗಳು ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ತಲಾ 20,000ದಷ್ಟು ನಷ್ಟವಾಗಿರಬಹುದೆಂಬುದು ಅಂದಾಜಿಸಲಾಗಿದೆ. ಒಂದು ವೇಳೆ ಅಗ್ನಿಶಾಮಕ ವಾಹನ ಬಂದು ಬೆಂಕಿ ನಂದಿಸದೆ ಹೋಗಿದ್ದರೆ ಗ್ರಾಮಕ್ಕೆ ಅಂಟಿಕೊಂಡಿರುವ ಹುಲ್ಲಿನ ಬಣವೆಗಳಿಗೆ ತಾಗಿ ಇಡೀ ಗ್ರಾಮವೇ ಬೆಂಕಿಗೆ ಆಹುತಿಯಾಗುವ ಸಂಭವವಿತ್ತು. ಬೆಂಕಿಯನ್ನು ನಂದಿಸಿದ್ದರಿಂದ ನಿಟ್ಟುಸಿರು ಬಿಡುವಂತಾಗಿದೆ ಎಂದು ಗ್ರಾಮಸ್ಥ ಅನ್ವರ್ ಸಾಬ್ ಸೇರಿದಂತೆ ಜಿಲಾನ್ ಸಾಬ್, ನಬಿ ಸಾಬ್ ಪಟೇಲ್ ಮತ್ತು ರಾಮಲಿಂಗಸ್ವಾಮಿ ಇತರರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. ಬೆಂಕಿ ಹಚ್ಚಿದ್ದಾರೆ ನಾಡಗ ಗ್ರಾಮದಲ್ಲಿ. ನಮ್ಮ ಅಗ್ನಿಶಾಮಕದೊಳಗೆ ಗೊತ್ತಾದ ಮಗ ಎಲ್ಲ ಬೆಂಕಿ ನಂದಿಸಿ ದೇವರು ಒಳ್ಳೆದಾಗುತ್ತೆ ನಮಗೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.